ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಚರಣೆಗಳು ಮತ್ತು ನಂಬಿಕೆಗಳಿಗೆ ಬಹಳ ಮಹತ್ವವಿದೆ. ಮನುಷ್ಯನ ಜೀವನ ಚಕ್ರದಲ್ಲಿ ಜನನ ಮತ್ತು ಮರಣ ಸಹಜ. ಮರಣದ ನಂತರ ಕೆಲವು ಸಂಪ್ರದಾಯಗಳನ್ನು ನಾವು ಅನುಸರಿಸುತ್ತೇವೆ. ಅವುಗಳಲ್ಲಿ ಒಂದು ಸತ್ತವರ ಮನೆಯಲ್ಲಿ ತಕ್ಷಣಕ್ಕೆ ಅಡುಗೆ ಮಾಡಬಾರದು ಎಂಬುದು. ಈ ಸಂಪ್ರದಾಯದ ಹಿಂದಿನ ಕಾರಣಗಳೇನು? ಗರುಡ ಪುರಾಣ ಈ ಬಗ್ಗೆ ಏನು ಹೇಳುತ್ತದೆ? ಕರ್ಮ ಎಂದರೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾರದ ಮಹರ್ಷಿಗಳು ವಿನಯದಿಂದ ಕೈಮುಗಿದು ಓಂ ನಮೋ ನಾರಾಯಣ ಪ್ರಭು, ತಮ್ಮ ದರ್ಶನ ಭಾಗ್ಯ ನನ್ನ ಪುಣ್ಯ. ನನ್ನ ಮನದಲ್ಲಿ ಕೆಲವು ಪ್ರಶ್ನೆಗಳಿವೆ, ದಯವಿಟ್ಟು ಉತ್ತರಿಸಿ. ಅದಕ್ಕೆ ಶ್ರೀಕೃಷ್ಣ ಮಂದಹಾಸದಿಂದ ಸ್ವಾಗತ ನಾರದರೆ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ಉತ್ತರಿಸುತ್ತೇನೆ ಎಂದರು. ನಾರದ ಮಹರ್ಷಿಗಳು, ಪ್ರಭು, ಮೊದಲನೆಯದಾಗಿ ಕರ್ಮದ ಬಗ್ಗೆ ತಿಳಿಯಬಯಸುತ್ತೇನೆ. ಮನುಷ್ಯನು ಮಾಡುವ ಕರ್ಮಗಳ ಫಲವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಕೆಲವರು ಒಳ್ಳೆಯದನ್ನು ಮಾಡಿದರೂ ಕಷ್ಟಪಡುತ್ತಾರೆ, ಕೆಟ್ಟದ್ದನ್ನು ಮಾಡಿದರೂ ಸುಖವಾಗಿರುತ್ತಾರೆ. ಇದರ ರಹಸ್ಯವೇನು? ಮತ್ತು ನನ್ನ ಎರಡನೇ ಪ್ರಶ್ನೆ, ಯಾರಾದರೂ ಮನೆಯವರು ಮರಣ ಹೊಂದಿದರೆ ಆ ಮನೆಯಲ್ಲೇಕೆ ಅಡುಗೆ ಮಾಡಬಾರದು? ಮಹರ್ಷಿಗಳೇ, ಕರ್ಮದ ಗತಿ ಬಹಳ ಸೂಕ್ಷ್ಮವಾದದ್ದು. ನಾನು ನಿಮಗೆ ಒಂದು ಕಥೆಯನ್ನು ಹೇಳುವ ಮೂಲಕ ನಿಮಗೆ ಉತ್ತರಿಸುತ್ತೇನೆ. ಮಾನವರು ಕೆಲವೊಮ್ಮೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಆ ತಪ್ಪಿನ ಫಲಿತಾಂಶವನ್ನು ಅವರು ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತದೆ. ಸ್ವಾರ್ಥಕ್ಕಾಗಿ ಅಥವಾ ಹೆಚ್ಚು ಲಾಭಕ್ಕಾಗಿ ಮಾಡಿದ ಕರ್ಮಗಳು ಕೆಲ ದಿನಗಳು ಸಂತೋಷ ಹಾಗೂ ಲಾಭವನ್ನು ಕೊಡುವಂತೆ ತೋರಬಹುದು. ಆದರೆ ಅಂಥವರು ಒಂದೆಡೆ ನಿಂತು ತಮ್ಮ ಆತ್ಮ ಪರಿಶೀಲನೆ ಮಾಡಿಕೊಂಡು ನೋಡುವ ಅಗತ್ಯವಿದೆ. ಇತರರಿಗೆ ನೋವು ಕೊಟ್ಟು ಅವರಿಂದ ಲಾಭ ಪಡೆದು ಜೀವಿಸುತ್ತಿದ್ದರೆ ಅದು ಕೊನೆಗೆ ನಮಗೆ ಶಾಂತಿಯನ್ನು, ಸುಖವನ್ನು ಕೊಡುವುದಿಲ್ಲ. ನಾವು ಸುಖವಾಗಿರಬೇಕೆಂದರೆ ಎದುರಾಳಿ ವ್ಯಕ್ತಿಯು ಸುಖವಾಗಿರಬೇಕು ಎಂಬ ಮನೋಭಾವನೆ ನಮ್ಮಲ್ಲಿರಬೇಕು. ನಾವು ಅಂಥ ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕು. ನಾವು ಮಾಡುವ ಕರ್ಮಗಳು ಯಾವುವೋ ಅವು ತಿರುಗಿ ಮತ್ತೆ ನಮಗೆ ಬರುವುದು ಖಂಡಿತ. ಕೆಲವೊಮ್ಮೆ ಅದಕ್ಕೆ ಸಮಯ ಬೇಕಾಗಬಹುದು. ಒಂದು ಆಶ್ರಮದಲ್ಲಿ ಗುರುಗಳು ಇದೇ ಮಾತುಗಳನ್ನು ತಮ್ಮ ಶಿಷ್ಯರಿಗೆ ಹೇಳಿದರು. ಆಗ ಶಿಷ್ಯರಲ್ಲಿ ಒಬ್ಬರು ಗುರುವನ್ನು ಕೇಳಿದರು, ಗುರುದೇವ, ನಮ್ಮ ಆಶ್ರಮದಲ್ಲಿ ಬಹಳಷ್ಟು ಸೊಳ್ಳೆಗಳು ಇವೆ. ನಾವು ರಾತ್ರಿಯಲ್ಲಿ ಮಲಗಲು ಪ್ರಯತ್ನಿಸುತ್ತಿದ್ದಾಗ ಅವು ಕಚ್ಚುತ್ತವೆ ಮತ್ತು ನಿದ್ರೆ ಮಾಡಲು ಬಿಡುವುದಿಲ್ಲ. ಅನಿವಾರ್ಯವಾಗಿ ಆ ಸೊಳ್ಳೆಗಳನ್ನು ಕೊಲ್ಲಬೇಕಾಗುತ್ತದೆ. ಹಾಗೆಯೇ ಒಬ್ಬ ರೈತನು ತನ್ನ ಬೆಳೆ ನಾಶವಾಗದಂತೆ ನೋಡಿಕೊಳ್ಳಬೇಕಾದರೆ ಮೃಗಗಳಿಂದ ರಕ್ಷಿಸಬೇಕು. ಅದೇ ರೀತಿ ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರವನ್ನು ಬೆಳೆಸಿಕೊಳ್ಳಬೇಕಾದರೆ ಕೆಲವೊಮ್ಮೆ ತನ್ನ ಬಳಿ ಕೆಲಸ ಮಾಡುವವರನ್ನು ಬೈಯಬೇಕಾಗುತ್ತದೆ. ಅಂಥ ಸಂದರ್ಭಗಳಲ್ಲಿ ಅವರಿಗೊಂದು ಬಗೆಯ ನೋವು ಉಂಟಾಗುತ್ತದೆ. ಆ ಶಿಷ್ಯನು ಗುರುವಿನ ಬಳಿ ಕೇಳಿದರು, ಗುರುದೇವ, ಒಳ್ಳೆಯ ಕರ್ಮಗಳು ಯಾವುವು? ಕೆಟ್ಟ ಕರ್ಮಗಳು ಯಾವುವು? ಮಾನವರು ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಮಾಡಬಾರದು? ಒಂದು ವೇಳೆ ನಾವು ಸೊಳ್ಳೆಗಳನ್ನು ಕೊಲ್ಲದೇ ಇದ್ದರೆ ಅವು ನಿದ್ರೆ ಮಾಡಲು ಬಿಡುವುದಿಲ್ಲ. ಹಾಗೆ ಕೆಲವು ಮೃಗಗಳು ಬಹಳ ಕ್ರೂರವಾಗಿರುತ್ತವೆ. ಅವುಗಳಿಂದ ಮಾನವರಿಗೆ ಹಾನಿಯಾಗಬಹುದು. ಮನುಷ್ಯನು ಅವುಗಳನ್ನು ಕೊಲ್ಲದೇ ಇದ್ದರೆ ತನ್ನ ಜೀವಕ್ಕೂ ಅಪಾಯವಾಗಬಹುದು. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ದಯವಿಟ್ಟು ವಿವರಿಸಿ ಎಂದು ಕೇಳಿದರು.
ಆಗ ಗುರುಗಳು ನಗುತ್ತಾ ಹೇಳಿದರು, ಶಿಷ್ಯ ಬಾ, ಒಮ್ಮೆ ಈ ಮರವನ್ನು ನೋಡು ಎಂದು ಹತ್ತಿರವಿರುವ ಮರವೊಂದನ್ನು ಎಲ್ಲ ಶಿಷ್ಯರಿಗೆ ತೋರಿಸಿದರು. ಈ ಮರವನ್ನು ಚೆನ್ನಾಗಿ ಗಮನಿಸಿ, ಇದರಲ್ಲಿ ಮುಳ್ಳುಗಳು ಇವೆ. ಈಗ ಈ ಮರವನ್ನು ನೋಡಿ ನಿಮಗೆ ಏನು ಕಾಣಿಸುತ್ತಿದೆ ಎಂದು ಹೇಳಿ ಎಂದರು. ಅವರ ಮಾತು ಕೇಳಿ ಒಂದು ಶಿಷ್ಯ ಎದ್ದು ನಿಂತು, ಗುರುದೇವ, ಆ ಮರವು ತುಂಬ ದೊಡ್ಡದಾಗಿದೆ ಎನ್ನುತ್ತಾರೆ. ಇನ್ನೊಬ್ಬ ಶಿಷ್ಯ ಎದ್ದು, ಆ ಮರದಲ್ಲಿ ಹಣ್ಣುಗಳು ಚೆನ್ನಾಗಿವೆ ಎನ್ನುತ್ತಾರೆ. ಮೂರನೇ ಶಿಷ್ಯ, ಗುರುದೇವ, ಆ ಮರದ ನೆರಳು ಬಹಳ ಶೀತವಾಗಿದೆ ಎಂದು ಹೇಳುತ್ತಾರೆ. ಆದರೆ ನಾಲ್ಕನೇ ಶಿಷ್ಯ ಸ್ವಲ್ಪ ವಿಭಿನ್ನ ಉತ್ತರ ಕೊಡುತ್ತಾರೆ. ಗುರುದೇವ, ಆ ಮರದ ಕಡ್ಡಿ ಬೆಲೆ ಬಾಳುವವು, ಅವುಗಳನ್ನು ಹೆಚ್ಚು ಬೆಲೆಗೆ ಮಾರಬಹುದು ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಗುರುಗಳು ಹೇಳಿದರು, ನೋಡಿ, ಒಬ್ಬ ಮರ ಹೊಡೆಯುವವನು ಬಂದು ಆ ಮರವನ್ನು ಕಡಿಯಲು ಪ್ರಯತ್ನಿಸಿದ್ದಾನೆ. ಆಗ ಆತನಿಗೆ ಆ ಮರದ ಮುಳ್ಳುಗಳು ಸ್ವಲ್ಪ ಚುಚ್ಚಿ ಗಾಯವಾಗಿದೆ. ಆ ಮರ ತಪ್ಪು ಏನು ಮಾಡಿತು? ಅದು ಕೆಟ್ಟ ಕರ್ಮವೇ? ಇಲ್ಲವಲ್ಲ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾನು ನಿಮಗೆ ಚೆನ್ನಾಗಿ ವಿವರಿಸುತ್ತೇನೆ. ಮನಸ್ಸು ಇಟ್ಟು ಕೇಳಿ. ಈ ಪ್ರಕೃತಿಯಲ್ಲಿ ಗಿಡಗಳಿಗೆ, ಮರಗಳಿಗೆ ಕೂಡ ತಮ್ಮನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಪ್ರಕೃತಿ ನೀಡಿದೆ. ಆ ಮರದ ಮುಳ್ಳುಗಳು ಕೂಡ ಕಾಪಾಡಿಕೊಳ್ಳಲು ಇರುವವೇ. ಅಂಥ ರಕ್ಷಣೆಯ ಸಂದರ್ಭಗಳಲ್ಲಿ ಮರದಿಂದ ಇತರರಿಗೆ ಹಾನಿಯಾದರೆ ಅದನ್ನು ನಾವು ಕೆಟ್ಟ ಕರ್ಮ ಎನ್ನುತ್ತಾರೆ. ಏಕೆಂದರೆ ಆ ಮರದ ಮೊದಲ ಕರ್ತವ್ಯವೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು. ಮರವು ಮೊದಲು ತಾನು ಬದುಕಿದರೆ ನಂತರವೇ ಅದು ಇತರರಿಗೆ ಫಲಗಳು, ಹೂಗಳು, ನೆರಳು ಹೀಗೆ ಹಲವಾರು ಉಪಕಾರಗಳನ್ನು ನೀಡಬಲ್ಲದು. ಹಾಗಾಗಿ ತಾನೇ ಉಳಿಯಲು ಮಾಡುವ ಎಲ್ಲ ಕರ್ಮಗಳು ಒಳ್ಳೆಯವೇ. ಅವುಗಳೆಂದರೆ ಕೆಟ್ಟ ಕರ್ಮಗಳು ಅಲ್ಲ. ಮಕ್ಕಳೇ, ನಮ್ಮ ಜೀವನದಲ್ಲೂ ಯಾವುದು ಒಳ್ಳೆಯ ಕರ್ಮ, ಯಾವುದು ಕೆಟ್ಟ ಕರ್ಮ ಎಂಬುದನ್ನು ತಕ್ಷಣ ತೀರ್ಮಾನಿಸಲು ಸಾಧ್ಯವಿಲ್ಲ. ನಾವು ಯೋಚಿಸಿ ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಒಂದು ಸಿಂಹವು ಒಂದು ಜಿಂಕೆಯನ್ನು ಬೇಟೆಯಾಡಿ ಕೊಂದಾಗ ನಾವು ಅದನ್ನು ನೋಡಿದಾಗ ಜಿಂಕೆಯ ಬಗ್ಗೆ ಅಯ್ಯೋ ಪಾಪ ಅನ್ನಿಸುತ್ತೆ. ಆದರೆ ಸಿಂಹವನ್ನು ನೋಡಿ ನಮ್ಮ ಮನಸ್ಸಿಗೆ ಕೋಪ ಬರುತ್ತೆ. ಆದರೆ ಇಲ್ಲಿಯೇ ನಾವು ಈ ಪ್ರಕೃತಿಯ ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಸಿಂಹಕ್ಕೆ ಜಿಂಕೆ ಎಂಬುದೇ ಆಹಾರ. ಅದು ಆ ಜಿಂಕೆಯನ್ನು ಬೇಟೆಯಾಡಿ ತಿನ್ನದೇ ಇದ್ದರೆ ಅದಕ್ಕೆ ಸಾಯುವ ಪರಿಸ್ಥಿತಿ ಉಂಟಾಗುತ್ತದೆ. ಹಾಗಾದರೆ ಇಲ್ಲಿ ಸಿಂಹದ ತಪ್ಪು ಎಲ್ಲಿದೆ? ಈ ಪ್ರಕೃತಿಯಲ್ಲಿ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನೇ ಆಧಾರವಾಗಿಟ್ಟುಕೊಂಡು ಈ ಜೀವಚಕ್ರ ಸಾಗುತ್ತದೆ. ಅಹಿಂಸೆ ಎಂಬುದು ಅತ್ಯುತ್ತಮ ಧರ್ಮ. ಆದರೆ ಅಹಿಂಸೆ ಅಂದರೆ ನಮ್ಮ ಮೇಲೆ ಯಾವುದೇ ಅಪಾಯ ಬಂದಿಲ್ಲ ಅಂದರೆ. ಒಂದು ವೇಳೆ ಆ ಅಪಾಯ ನೇರವಾಗಿ ನಮ್ಮ ಜೀವಕ್ಕೆ ತಲುಪಿದರೆ ಆಗ ಮನುಷ್ಯನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಹಿಂಸೆಯನ್ನು ಒಪ್ಪಿಕೊಳ್ಳಬೇಕು. ನಮ್ಮ ಜೀವನದ ಮೇಲೆ ಅಪಾಯ ಬಂದಾಗಲೂ ಅಹಿಂಸೆ ಎಂದು ಕೂರುವುದು ಅವಿವೇಕಿತನ. ಆಗ ಇನ್ನೊಬ್ಬ ಶಿಷ್ಯ ಎದ್ದು ಕೇಳುತ್ತಾರೆ, ಗುರುದೇವ, ಹಾಗಾದರೆ ಮಾಂಸಾಹಾರ ತಿನ್ನುವುದು ತಪ್ಪೇ? ಎಲ್ಲರೂ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಮಾಂಸ ತಿನ್ನುತ್ತಾರೆ. ಆಗ ಗುರುಗಳು ನಗುತ್ತಾ ಹೇಳಿದರು, ನೋಡು ಮಗು, ಒಂದು ಸಿಂಹ ಮಾಂಸ ತಿನ್ನುವುದು ತಪ್ಪಲ್ಲ. ಏಕೆಂದರೆ ಅದು ಬೇರೆ ಯಾವ ಆಹಾರವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನು ಮಾಂಸದ ಹೊರತಾಗಿಯೂ ಹಲವಾರು ಆಹಾರಗಳನ್ನು ತಿನ್ನಬಲ್ಲ. ಅವನು ಕೇವಲ ರುಚಿಗಾಗಿ ಮಾತ್ರ ಮಾಂಸ ತಿನ್ನುತ್ತಾನೆ. ಮಾನವನು ಆಹಾರಕ್ಕಾಗಿ ನಿರಾಯಾಸ ಜೀವಿಗಳ ಪ್ರಾಣಗಳನ್ನು ತೆಗೆಯುವುದು ಒಳ್ಳೆಯದು ಅಲ್ಲ. ಮನುಷ್ಯನಿಗೆ ಮಾಂಸವಲ್ಲದೆ ಇನ್ನೂ ಅನೇಕ ರುಚಿಕರ ಆಹಾರಗಳು ಲಭ್ಯವಿವೆ. ಸಿಂಹವು ಒಂದು ಮೃಗ.
ಬುದ್ಧಿಶಕ್ತಿ ಇರುವುದಿಲ್ಲ. ಹಾಗಾಗಿ ಅದು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಇತರ ಜಂತುಗಳನ್ನು ಬೇಟೆ ಮಾಡುತ್ತದೆ, ಕೊಂದು ತಿನ್ನುತ್ತದೆ. ಆದರೆ ಮನುಷ್ಯನಿಗೆ ಬುದ್ಧಿಶಕ್ತಿ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದರ ಬಗ್ಗೆ ಯೋಚಿಸುವ ಸಾಮರ್ಥ್ಯವಿದೆ. ಈ ಕುರಿತು ನಾನು ಒಂದು ಚಿಕ್ಕ ಕತೆ ಹೇಳ್ತೇನೆ. ಒಂದು ಊರಿನಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಹಲವಾರು ಕಳ್ಳತನಗಳನ್ನು ಮಾಡುತ್ತಿದ್ದ. ಆದರೆ ಅವನು ಯಾವತ್ತೂ ಹಿಡಿಯಲ್ಪಟ್ಟಿಲ್ಲ. ರಾತ್ರಿ ಸಮಯದಲ್ಲಿ ಕಳ್ಳತನ ಮಾಡುತ್ತಿದ್ದ. ಆದರೆ ಬೆಳಗ್ಗೆ ಎಲ್ಲರ ಮುಂದೆಯೂ ಸುಮ್ಮನೆ ಏನೂ ಮಾಡದವನು ಎಂಬಂತೆ ನಡೆದುಕೊಳ್ಳುತ್ತಿದ್ದ. ಆತ ಕಳ್ಳನೆಂದು ಆ ಊರಿನ ಯಾರಿಗೂ ಗೊತ್ತಿರಲಿಲ್ಲ. ಒಂದು ದಿನ ಆತನ ತಾಯಿಗೆ ತೀವ್ರ ಅನಾರೋಗ್ಯವಾಯಿತು. ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಕೆಟ್ಟಿತ್ತು. ಆಗ ಆತ ಒಬ್ಬ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದರು. ಆ ವೈದ್ಯರು ಹೇಳಿದರು, ನಿಮ್ಮ ತಾಯಿಯ ಆರೋಗ್ಯ ತುಂಬ ಕುಗ್ಗಿದೆ. ಅವರ ಆರೋಗ್ಯ ಸುಧಾರಿಸಲು ಬಹಳ ಹಣ ಬೇಕಾಗುತ್ತದೆ. ಅವರಿಗೆ ಬೇಕಾದ ಔಷಧಿಗಳು ತುಂಬ ದುಬಾರಿ ಎಂದು ಹೇಳಿದರು. ಆತನ ಹೃದಯದಲ್ಲಿ ತೀವ್ರ ಯೋಚನೆ ಶುರುವಾಯಿತು. ತಾಯಿಗೆ ಚಿಕಿತ್ಸೆ ಕೊಡಿಸಲು ಹಣ ಬೇಕು ಎಂಬ ಕಾರಣದಿಂದಾಗಿ ಆ ಕಳ್ಳನು ಒಂದು ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ಕಳ್ಳತನ ಮಾಡಲು ಹೋಗಿದ್ದ. ಆದರೆ ಆತನ ದುರ್ಭಾಗ್ಯದಿಂದಾಗಿ ಆ ಕಳ್ಳನು ಆ ರಾತ್ರಿ ಕಳ್ಳತನ ಮಾಡುವಾಗಲೇ ಆ ವ್ಯಾಪಾರಿಗೆ ಸಿಕ್ಕಿಬಿದ್ದ. ಆಗ ಆ ವ್ಯಾಪಾರಿ ಕೇಳಿದರು, ಏನು, ನೀನು ಕಳ್ಳತನ ಮಾಡ್ತೀಯಾ? ನೀನು ಎಂದೂ ಈ ತೊಂದರೆ ಕೊಡಲಿಲ್ಲ. ಈಗ ಏನಾಯಿತು? ಏಕೆ ಕಳ್ಳತನ ಮಾಡ್ತೀಯಾ ಎಂದು ಕೇಳಿದರು. ಸ್ವಾಮಿ, ನನ್ನ ತಾಯಿಗೆ ತೀವ್ರ ಅನಾರೋಗ್ಯವಾಗಿದೆ. ಆಕೆಗೆ ಔಷಧಿಗಳು ಖರೀದಿಸಲು ನನಗೆ ಹಣ ಬೇಕು. ಆದರೆ ನನ್ನ ಬಳಿ ಇಲ್ಲ. ಔಷಧಿಗಳಿಲ್ಲದಿದ್ದರೆ ಆಕೆ ಜೀವಂತ ಇರಲ್ಲ. ಅದಕ್ಕಾಗಿ ನನ್ನ ಬಳಿ ಬೇರೆ ಮಾರ್ಗವಿಲ್ಲದೆ ಈ ದಾರಿ ಆಯ್ಕೆ ಮಾಡಿಕೊಂಡೆ. ಆಗ ಆ ವ್ಯಾಪಾರಿ ಒಬ್ಬ ವ್ಯಕ್ತಿಯನ್ನು ಕಳ್ಳನ ಮನೆಗೆ ಕಳುಹಿಸಿದರು. ಹೋಗಿ ನೋಡಿ ಅವನು ಹೇಳಿದ್ದು ನಿಜವೋ ಇಲ್ಲವೋ ಅಂತ. ಆ ವ್ಯಕ್ತಿ ಕಳ್ಳನ ಮನೆಗೆ ಹೋಗಿ ಅನಾರೋಗ್ಯದಿಂದ ಬಳಲುತ್ತಿರುವ ತಾಯಿಯನ್ನು ನೋಡಿ ಹಿಂತಿರುಗಿ ವ್ಯಾಪಾರಿಯ ಬಳಿ ಬಂದು ಎಲ್ಲವನ್ನೂ ವಿವರಿಸಿದರು. ಸ್ವಾಮಿ, ಅವರು ಹೇಳಿದ್ದು ನಿಜವೇ. ಆಗ ಆ ವ್ಯಾಪಾರಿ ಆ ಕಳ್ಳನನ್ನು ಕ್ಷಮಿಸಿ ಅವನಿಗೆ ಸ್ವಲ್ಪ ಹಣ ಕೊಟ್ಟು ಪ್ರೀತಿಯಿಂದ ಅಲ್ಲಿಂದ ಕಳುಹಿಸಿದರು. ಈ ಕತೆ ಮುಗಿಸಿದ ಗುರುಗಳು ಶಿಷ್ಯರ ಕಡೆ ನೋಡುತ್ತಾ ಹೇಳಿದರು, ಮಕ್ಕಳೇ, ನಮ್ಮ ಜೀವನದಲ್ಲಿಯೂ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ಆದರೆ ಯಾವಾಗಲಾದರೂ ಅವುಗಳ ಬಗ್ಗೆ ಬೇರೆ ಯಾರಿಗಾದರೂ ಗೊತ್ತಾದರೆ ನಾವು ಆ ತಪ್ಪನ್ನು ಸರಿಪಡಿಸಲು ಹಲವಾರು ಕಾರಣಗಳನ್ನು ಕೊಡುವೆವು. ನಾವು ಹೇಳೋದು ಈ ಕಾರಣದಿಂದಲೇ ನಾನು ಇದನ್ನು ಮಾಡಿದೆ ಅನ್ನೋದು ಸಾಮಾನ್ಯ. ನೀವು ಹಿಂದೆ ನನಗೆ ಹೇಳಿದಂತೆ ಸೊಳ್ಳೆಗಳು ಕಚ್ಚುತ್ತಿವೆ, ನಿದ್ರೆ ಮಾಡಲು ಆಗುತ್ತಿಲ್ಲ, ಹಾಗಾಗಿ ಅವುಗಳನ್ನು ಕೊಲ್ಲಬೇಕೆ ಅಂತ ಕೇಳಿದ ಮಾತು ಇದೇ ಸ್ವಭಾವವಾಗಿದೆ. ಮಕ್ಕಳೇ, ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ನಿಮಗೆ ನಿದ್ರೆ ಬರುವುದಕ್ಕೆ ಸೊಳ್ಳೆಗಳನ್ನು ಕೊಲ್ಲುವುದು ಮಾತ್ರ ಒಂದು ಮಾರ್ಗವಲ್ಲ. ನೀವು ನಿಮ್ಮ ಬುದ್ಧಿಯನ್ನು ಬಳಸಿದರೆ ಒಳ್ಳೆಯ ಮಸ್ಕಿಟೋ ನೆಟ್ ಬಳಸಿಕೊಂಡು ಸೊಳ್ಳೆಗಳಿಂದ ತಪ್ಪಿಸಿಕೊಳ್ಳಬಹುದು. ಹೀಗೆ ಮಾಡಿದರೆ ಸೊಳ್ಳೆಗಳನ್ನು ಕೊಲ್ಲಬೇಕೆಂಬ ಕೆಟ್ಟ ಕರ್ಮದಿಂದ ನೀವು ದೂರವಿರಬಹುದು. ಯಾರಿಗೂ ನಷ್ಟವಾಗುವುದಿಲ್ಲ. ಶಿಷ್ಯರೇ, ಮನುಷ್ಯರು ತಮ್ಮ ಬುದ್ಧಿಯನ್ನು ಸರಿಯಾಗಿ ಬಳಸಿದರೆ ಯಾವುದೇ ತಪ್ಪು ಕರ್ಮಗಳನ್ನು ಮಾಡುವ ಪರಿಸ್ಥಿತಿ ಬರುವುದಿಲ್ಲ. ಅದೇ ರೀತಿ ಒಂದು ವ್ಯಾಪಾರಿ ತನ್ನೊಂದಿಗೆ ಕೆಲಸ ಮಾಡುವವರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡು ಕೆಲಸ ಮಾಡಿಸಬಹುದು. ಆದರೆ ಕೆಲವೊಮ್ಮೆ ಆ ವ್ಯಾಪಾರಿ ತನ್ನ ಅಹಂಕಾರ ತೋರಿಸಲು, ತಾನು ದೊಡ್ಡವನು ಎಂದು ತೋರಿಸಲು ಅವರಿಗೆ ನಿಂದನೆ ಮಾಡುತ್ತಾರೆ, ಅವಮಾನಿಸುತ್ತಾರೆ.
ನಾವು ಯಾವುದೇ ಕೆಲಸ ಮಾಡಲು ಹಲವಾರು ಮಾರ್ಗಗಳಿರುತ್ತವೆ. ಆದರೆ ನಾವು ಯಾವ ಮಾರ್ಗವನ್ನು ಆಯ್ಕೆ ಮಾಡುತ್ತೇವೆ ಅನ್ನೋದೇ ಮುಖ್ಯ. ಪ್ರೀತಿಯಿಂದ ಯಾರು ನೋವು ಪಡುವುದಿಲ್ಲ ಅನ್ನುವ ಮಾರ್ಗದಿಂದ ನಾವು ಕೆಲಸ ಮಾಡಿದರೆ ಅದು ಒಳ್ಳೆಯ ಕರ್ಮ. ಆದರೆ ಅಹಂಕಾರದಿಂದ ಬುದ್ಧಿಯನ್ನು ಬಳಸದೆ ಬೇರೆಯವರಿಗೆ ನೋವುಂಟು ಮಾಡುವಂತೆ ಮಾಡಿದರೆ ಅದು ಕೆಟ್ಟ ಕರ್ಮ. ಅದು ಶ್ರೇಷ್ಠವಲ್ಲ. ಮನುಷ್ಯನು ತನ್ನ ತಪ್ಪುಗಳಿಂದ ಹಲವು ಪಾಠಗಳನ್ನು ಕಲಿಯಬೇಕು ಮತ್ತು ಭವಿಷ್ಯದಲ್ಲಿ ಅದೇ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಜಾಗರೂಕತೆಯಿಂದ ಮುಂದೆ ಹೋಗಬೇಕು. ಹಳೆಯ ಸಮಯದಲ್ಲಿ ಮಾಡಿದ ತಪ್ಪುಗಳನ್ನು ಕುರಿತು ಹೆಚ್ಚು ಚಿಂತನೆ ಮಾಡಬೇಡಿ. ಅದರ ಬಗ್ಗೆ ಯೋಚನೆಯಿಂದ ಮನಸ್ಸಿಗೆ ನೋವು ಬರಬಹುದು. ಆ ನೋವುಗಳಿಂದ ಏನೇ ಕಾರ್ಯ ಮಾಡಿದರೂ ಅದು ಸಕ್ಸಸ್ ಆಗುವುದಿಲ್ಲ. ಮನಸ್ಸಿನಿಂದ ಸಂತೋಷದಿಂದ ನಾವು ಕೆಲಸವನ್ನು ಮಾಡಿ ಪ್ರಯತ್ನಿಸೋಣ. ಅದು ಪೂರ್ಣಗೊಂಡು ಸಕ್ಸಸ್ ಆಗುತ್ತದೆ. ಆದ್ದರಿಂದ ಹಳೆಯ ಸಮಯದಲ್ಲಿ ಮಾಡಿದ ತಪ್ಪುಗಳ ಬಗ್ಗೆ ಅಂಜದೆ ಅವುಗಳಿಂದ ನಾವು ಏನು ಉತ್ತಮವನ್ನು ಕಲಿಯಬಹುದು ಮತ್ತು ಕೆಟ್ಟದ್ದನ್ನು ತಪ್ಪಿಸಬಹುದು ಎಂಬುದನ್ನು ಮನನ ಮಾಡಿಕೊಳ್ಳಿ. ನಮ್ಮ ಜೀವನ ಎಷ್ಟೋ ಅಂಚಿನಲ್ಲಿರುವುದನ್ನು ನಾವು ತಿಳಿಯದೇ ಇದ್ದೇವೆ. ಕಳೆದ ಕಾಲವೆಂದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ನೀವು ಒಂದು ಬಾರಿ ನಿಮ್ಮ ಜೀವನವನ್ನು ಹಿಂದಕ್ಕೆ ನೋಡಿ, ನೀವು ಯಾವ ಸಮಯದಲ್ಲಿ ಖುಷಿಯಿಂದ ಆನಂದದಿಂದ ಬದುಕಿದಿರಿ ಎಂಬುದನ್ನು ಚಿಂತಿಸಿ ನೋಡಿ. ಅವು ಕೂಡ ಬಹುಮತವಾಗಿಯೂ ತಮ್ಮ ಬಾಲ್ಯದ ದಿನಗಳು ಇರುತ್ತವೆ. ಮಾನವನು ತನ್ನ ಜೀವನವನ್ನು ಹೆಚ್ಚು ಸಂಕಟ, ಭಯ, ಲೋಭ, ಆಸೆಗಳು, ಪ್ರಪಂಚಗಳೊಂದಿಗೆ ಕಳೆದಿದ್ದಾನೆ. ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಏನು ಉತ್ತಮ ಮತ್ತು ಏನು ಕೆಟ್ಟದ್ದನ್ನು ವಿವರಿಸಬೇಕು. ಕೆಲವೊಮ್ಮೆ ಏನು ಉತ್ತಮ ಮತ್ತು ಏನು ಕೆಟ್ಟದ್ದು ಎಂಬುದನ್ನು ತಿಳಿದುಕೊಳ್ಳುವುದು ಸುಲಭವಾಗುವುದಿಲ್ಲ. ಈ ಲೋಕದಲ್ಲಿ ಯಾವುದು ಸುಲಭವಾಗಿ ಲಭ್ಯವಿಲ್ಲ. ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಉತ್ತಮ ಕರ್ಮಗಳ ದಾರಿಯಲ್ಲಿ ಹೋಗಬೇಕು. ಇಂತಹ ದಾರಿಯಲ್ಲಿ ನಡೆಯುವುದರಿಂದ ನಮ್ಮ ಜೀವನವು ಸಂತೋಷಪೂರ್ಣ, ಆನಂದಭರಿತವಾಗುತ್ತದೆ. ಕರ್ಮಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಉನ್ನತ ಮಟ್ಟದ ಕರ್ಮಗಳು, ಎರಡನೆಯದು ಮಧ್ಯಮ ಮಟ್ಟದ ಕರ್ಮಗಳು ಮತ್ತು ಮೂರನೆಯದು ಕೆಳಗಿನ ಕರ್ಮ. ಯಾವ ಮನುಷ್ಯ ಏನು ನಿರೀಕ್ಷಿಸದೆ ಭೌತಿಕವಾಗಿ ಕಾರ್ಯಗಳನ್ನು ಮಾಡುತ್ತಾನೆ ಅಂಥ ಕಾರ್ಯಗಳು ಉನ್ನತ ಶ್ರೇಣಿಗೆ ಹೋಗುತ್ತವೆ. ಎರಡನೆಯದು ಮಧ್ಯಮ ಶ್ರೇಣಿ. ಯಾವ ಮಾನವನು ತಮ್ಮ ಆಕಾಂಕ್ಷೆಯಿಂದ ಇತರರಿಗೆ ಹಾನಿ ಮಾಡುತ್ತಾನೆ ಅಂಥ ಕಾರ್ಯಗಳು ಮಧ್ಯಮ ಕಾರ್ಯಗಳಾಗಿರುತ್ತವೆ. ಮೂರನೆಯದು ಯಾವ ಮಾನವನು ಜಾಣ್ಮೆಯಿಂದ ಇತರರಿಗೆ ಹಾನಿ ಮಾಡುತ್ತಾನೆ ಅವು ತಪ್ಪು ಕಾರ್ಯಗಳಾಗಿವೆ ಎಂದು ಹೇಳಲಾಗುತ್ತದೆ. ಇದು ಅತ್ಯಂತ ಅಪಾಯಕಾರಿ. ಒಂದು ವೇಳೆ ಮಾನವನು ಮಧ್ಯಮ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ನಿಧಾನವಾಗಿ ಅವನು ಉನ್ನತ ಕಾರ್ಯಗಳಿಗಾಗಿ ಪರಿವರ್ತಿಸಲು ಪ್ರಯತ್ನಿಸಬೇಕು. ಜೀವನವು ಬದಲಾಗುತ್ತದೆ. ಕೊನೆಗೆ ಆ ಗುರುಗಳು ಹೇಳಿದರು, ಶಿಷ್ಯರೇ, ತಪ್ಪುಗಳನ್ನು ಮಾಡುವುದು ಮಾನವರು ಸಾಮಾನ್ಯವಾಗಿ ಮಾಡುತ್ತಾರೆ. ಆದರೆ ಅವುಗಳನ್ನು ಅರಿತು ಅವುಗಳಿಂದ ಜೀವನ ಪಾಠಗಳನ್ನು ಕಲಿಯುತ್ತಾ ಮುಂದಿನ ದಿನಗಳಲ್ಲಿ ಆ ರೀತಿಯ ತಪ್ಪುಗಳನ್ನು ಮಾಡುವುದನ್ನು ತಡೆಯುವವನೇ ಉತ್ತಮನು ಎಂದು ಹೇಳುತ್ತಾರೆ. ಗರುಡ ಪುರಾಣವು ಮರಣದ ನಂತರದ ವಿಧಿಗಳು ಮತ್ತು ಕರ್ಮಗಳ ಮಹತ್ವವನ್ನು ತಿಳಿಸುತ್ತದೆ. ಮನೆಯಲ್ಲಿ ಸಾವು ಸಂಭವಿಸಿದಾಗ ಸೂತಕದ ವಾತಾವರಣ ಇರುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಮನೆಯು ಅಶುದ್ಧವಾಗಿರುತ್ತದೆ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಅಡುಗೆಯನ್ನು ಶುಭ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅದನ್ನು ಮಾಡಬಾರದು. ಮನೆಯವರೆಲ್ಲರೂ ಮೃತರ ವ್ಯಕ್ತಿಯಿಂದ ದುಃಖಿತರಾಗಿರುತ್ತಾರೆ. ಅಡುಗೆ ಮಾಡುವುದು ಮತ್ತು ಊಟ ಮಾಡುವುದು ಅವರಿಗೆ ಕಷ್ಟವಾಗಬಹುದು. ಇದು ಶೋಕವನ್ನು ಆಚರಿಸುವ
ಮತ್ತು ಮೃತರಿಗೆ ಗೌರವ ಸಲ್ಲಿಸುವ ಸಮಯ. ಸತ್ತವರ ಮನೆಯವರಿಗೆ ಅಡುಗೆ ಮಾಡಲು ಕಷ್ಟವಾಗಬಹುದು ಎಂದು ನೆರೆಹೊರೆಯವರು ಮತ್ತು ಸಂಬಂಧಿಕರು ಅವರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಅವರು ಊಟವನ್ನು ತಯಾರಿಸಿ ತರುತ್ತಾರೆ. ಇದು ಪರಸ್ಪರ ಸಹಾನುಭೂತಿ ಮತ್ತು ಸಹಾಯದ ಸಂಕೇತವಾಗಿದೆ. ಮರಣದ ನಂತರ ಆತ್ಮವು ಮನೆಯಲ್ಲಿ ಇರುತ್ತದೆ ಎಂಬ ನಂಬಿಕೆ ಇದೆ. ಅಡುಗೆಯ ವಾಸನೆಯು ಆತ್ಮಕ್ಕೆ ತೊಂದರೆ ಉಂಟು ಮಾಡಬಹುದು ಎಂದು ಕೆಲವರು ಭಾವಿಸುತ್ತಾರೆ. ವೈಜ್ಞಾನಿಕ ಕಾರಣವೆಂದರೆ ಸಾವಿನ ಸಮಯದಲ್ಲಿ ಶರೀರದಿಂದ ಹಾನಿಕಾರಕ ಬ್ಯಾಕ್ಟೀರಿಯಾ ಹರಡಬಹುದು. ಅಡುಗೆ ಮಾಡುವವರು ರೋಗಗಳಿಗೆ ಗುರಿಯಾಗಬಹುದು. ಸ್ವಚ್ಛತೆ ಕಾಪಾಡುವುದು ಮುಖ್ಯ. ಜನರ ನಂಬಿಕೆಗಳ ಆಧಾರದ ಮೇಲೆ ಸತ್ತವರ ಮನೆಯಲ್ಲಿ ಅಡುಗೆ ಮಾಡಬಾರದು ಎಂದು ಹೇಳಲಾಗುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿರುವ ನಂಬಿಕೆಗಳು ಸೂತಕದ ಪರಿಕಲ್ಪನೆ, ಶೋಕಾಚರಣೆಯ ಮಹತ್ವ ಮತ್ತು ಪರಸ್ಪರ ಸಹಾಯದ ಭಾವನೆಯಿಂದಾಗಿ ಸತ್ತವರ ಮನೆಯಲ್ಲಿ ತಕ್ಷಣಕ್ಕೆ ಅಡುಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ಸಂಪ್ರದಾಯವು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ದುಃಖದಲ್ಲಿರುವ ಕುಟುಂಬಕ್ಕೆ ಬೆಂಬಲ ಸಿಗಲಿ ಎಂಬ ಉದ್ದೇಶವನ್ನು ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.